ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬಂಡಾಯದ ಧ್ವನಿ ಶೇಷಗಿರಿರಾವ್ ಸಿ ಚನ್ನಬಸವಣ್ಣ. ಏನಿದು ಬದುಕು, ಇದೆಂಥ ತಿರುವು ಕೃತಿ ಬಿಡುಗಡೆ. ಹೂವಿನ ಹಡಗಲ್ಲಿ ಮಲ್ಲಿಗೆ ನೆಲದ ಬಂಡಾಯದ ಧ್ವನಿ ಶೇಷಗಿರಿರಾವ್ ಎಂದು ಲೋಹಿಯಾ ಪ್ರಕಾಶನದ ಸಿ ಚನ್ನಬಸವಣ್ಣ ಅಭಿಮತ ವ್ಯಕ್ತಪಡಿಸಿದರು. ಸಮಭಾವ ಪ್ರಕಾಶನದ ವತಿಯಿಂದ ಶನಿವಾರ ವಿಶ್ವ ಕಿಡ್ನಿ ದಿನದ ಅಂಗವಾಗಿ ಎಚ್. ಶೇಷಗಿರಿರಾವ್ ಅವರ ಏನಿದು ಬದುಕು, ಇದೆಂಥ ತಿರುವು ಕಿಡ್ನಿ ಕಸಿ ಕಥಾನಕ ಪರಿಷ್ಕೃತ ಆವೃತ್ತಿ ಪುಸ್ತಕ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಕಾಮ್ರೇಡ್ ಎಸ್. ಹಿರೇಮಠರ ಒಡನಾಡಿಯಾಗಿ ನರಗುಂದ ಬಂಡಾಯ, ರೈತ ಕಾರ್ಮಿಕರ ಜನಪರ ಚಳುವಳಿಗಳು ಸೇರಿದಂತೆ ವಿವಿಧ ಹೋರಾಟಗಳಲ್ಲಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿದ್ದನ್ನು ಸ್ಮರಿಸಿದರು. ಗ್ರಂಥ ಕೊಡುವ ಸುಖ ಅನನ್ಯ. ವಾಟ್ಸ್ಆಪ್, ಫೇಸ್ಬುಕ್ ಜಾಲತಾಣಗಳ ಭರಾಟೆ ನಡುವೆ ಓದು ಸಂಸ್ಕೃತಿ ಬೆಳೆಸಬೇಕಾಗಿದೆ ಎಂದು ತಿಳಿಸಿದರು. ಡಾ. ಸಂದೀಪ್ ಕೃತಿ ಪರಿಚಯ ಮಾಡಿ, ಇದೊಂದು ಕನ್ನಡದಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವ ಮಹತ್ವದ ಕೃತಿ. ಅನುಭವ ಕಥನ, ಬದುಕಿನ ಅರಿವಿನ ಪಯಣ, ತ್ಯಾಗದ ಗುಣ, ತಾಯ್ತನ, ಜೀವಪರ ನಿಲುವು, ಸಾಮಾಜಿಕ ಪ್ರಜ್ಞೆ, ಚಿಂತನೆ, ಹೊಣೆಗಾರಿಕೆ ಕೃತಿಯಿಂದ ವ್ಯಕ್ತವಾಗಿದೆ ಎಂದರು. ಲೇಖಕ ಹುರಕಡ್ಲಿ ಶಿವಕುಮಾರ್ ಮಾತನಾಡಿ, ಶೇಷಗಿರಿರಾವ್ ಅವರ ಎಡಪಂಥೀಯ ಪ್ರಗತಿಪರ ಬದುಕಿನ ಕುರಿತು ಉಪಯುಕ್ತ ಮಾಹಿತಿ ನೀಡಿದರು. ಹಿರಿಯ ರೈತ ಹೋರಾಟಗಾರರಾದ ಜಿಎಂ ವೀರಸಂಗಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಿಡ್ನಿ ಕ್ಷೇಮಾಭಿವೃದ್ಧಿ ಸಂಘದ ಮೂಲಕ ಬಡವರಿಗೆ ಆರೋಗ್ಯದ ಸವಲತ್ತು ಪಡೆಯಲು ನಡೆಸಿದ ಹೋರಾಟವನ್ನು ವಿವರಿಸಿದರು. ಮಧುಮೇಹ, ರಕ್ತದೊತ್ತಡ ಇದ್ದರೆ ಭಯಪಡುವ ಅಗತ್ಯವಿಲ್ಲ. ನಿಯಮಿತವಾಗಿ ಆರೋಗ್ಯ ತಪಾಸಣೆ, ವೈದ್ಯರ ಸಲಹೆ ಮೇರೆಗೆ ಆರೋಗ್ಯದ ಬಗ್ಗೆ ಗಮನಹರಿಸಲು ತಿಳಿಸಿದರು. ಪ್ರಕಾಶಕಿ ಕಲಾವತಿ ಹವಾಲ್ದಾರ್ ಉಪಸ್ಥಿತರಿದ್ದರು. ಸಾಹಿತಿ ಬಿ. ಪೀರ್ ಭಾಷಾ, ಲೋಹಿಯಾ ಪ್ರಕಾಶನದ ಸಿ. ಚನ್ನಬಸವಣ್ಣ, ರೈತ ಹೋರಾಟಗಾರರಾದ ಜಿಎಂ ವೀರಸಂಗಯ್ಯ, ಲೇಖಕ ಹುರಕಡ್ಲಿ ಶಿವಕುಮಾರ್ ಕುರಿತು ಮಾಹಿತಿ ಹಂಚಿಕೊಂಡರು. ಗಣೇಶ್ ಹವಾಲ್ದಾರ್, ರಂಗನಾಥ ಹವಾಲ್ದಾರ್, ಎಲ್. ಖಾದರ್ ಬಾಷಾ, ಸಮತಾ ಮಮತಾ ಹವಾಲ್ದಾರ್ ನಿರ್ವಹಿಸಿದರು. ಹಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಹರಪನಹಳ್ಳಿ ಸೇರಿದಂತೆ ಪಟ್ಟಣದ ಸಾಹಿತ್ಯಾಸಕ್ತರು ಭಾಗವಹಿಸಿದ್ದರು. ಗುಡಿಸಲು ಪ್ರಕಾಶನ ಸೇರಿದಂತೆ ವಿವಿಧ ಪ್ರಕಾಶಕರ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಕಲ್ಪಿಸಲಾಗಿತ್ತು. ಪೊಲೀಸ್ ಲಾಠಿ ಚಾರ್ಜ್ ಆಯ್ತು. 98 ಜನರನ್ನ ಹೊಡೆದು ನನಗೆ ಹೊಡೆದಿಲ್ಲ. ಆಮೇಲೆ ಕರ್ಕೊಂಡು ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಹೊಡೆದ ಮೇಲೆ ಕೆಳಗ ಮ್ಯಾಗ ಬಿದ್ದಿರ್ತಕ್ಕಂಥ ಹೇಟಿಗೆ ನನ್ನ ಕಿಡ್ನಿ ಯಾಕೆ ಫೇಲ್ ಆಯ್ತು ಅಂತ ಹೇಳಿ, ಇದು ಒಂದು ಕಾರಣ. ಕಿಡ್ನಿ ಇನ್ಫೆಕ್ಷನ್ ಆಯ್ತು. ಶೇಷನ್ನ ಅದೇ ಕಿಡ್ನಿ ಸಮಸ್ಯೆ ಅನುಭವಿಸ್ತಾ ಇದ್ರು. ಟ್ರಾನ್ಸ್ಪ್ಲಾಂಟ್ ಬೇರೆ ಆಗಿತ್ತು. ನಾವು ಅವಾಗ ರಂಗಣ್ಣನ ಮನೆಗೆ ಶೇಷನ್ ಕಾಣಕ್ ಹೋಗಿದ್ವಿ. ಆದ್ರೆ ಶೇಷನ್ ಬಹಳ ಸ್ಪಷ್ಟವಾಗಿ ಕ್ರಿಯೇಟಿನ್ ಎಷ್ಟಾಯ್ತು ಗೋವಿಂದ ಮಂಜ ಕ್ರಿಯೇಟಿನ್ ನನಗೆ ಹೋಗಿ ಕುಂತರಿಗೆ ಅದ್ರ ಅವಧಾನ ಬಿಟ್ಟಿರುವವರು ಯಾರಿಗಾದ್ರು ಕ್ರಿಯೇಟಿನ್ ಅಂದ್ರೆ ಏನು ಗೊತ್ತಾಯ್ತಾ? ಇದನ್ನು ನಾನು ಹೊತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಎರಡು ಧಾರೆಗಳು ನಮ್ಮ ವೇದಿಕೆ ಮೇಲಿದ್ದಾವೆ. ಒಂದು ಸಮಾಜವಾದಿ ಧಾರೆ, ಇನ್ನೊಂದು ಮಾರ್ಕ್ಸ್ವಾದಿ ಧಾರೆ. ಜೆಎಂವಿ ಸಂಘಯನವರು ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಇವತ್ತು ಪ್ರತಿನಿಧಿಸಿದ್ರು ಕೂಡ ಅವರ ಆಂತರ್ಯದಲ್ಲಿರ್ತಕ್ಕಂಥ ಗಾಢವಾದ ಚಿಂತನ ಕ್ರಮ ಏನಿದೆ ಅದು ಮಾರ್ಕ್ಸ್ವಾದಿ ಆಲೋಚನಾ ಕ್ರಮ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ಒಳಗೆ ಈ ನಾಡಿನಲ್ಲಿ ನಾವು ಯಾರನ್ನಾದ್ರೂ ನಿಜವಾಗಿಯೂ ಸಮಾಜವಾದಿ ಅಂತ ಗೌರವಿಸಬೇಕಾದ ವ್ಯಕ್ತಿತ್ವ ಅನ್ನೋದಾದ್ರೆ ಅದು ಚನ್ನಬಸವಣ್ಣನವರು ಅಂತ ನಾನು ಅನ್ಕೊಂಡಿದ್ದೇನೆ. ಹೇಳ್ಕೊಳ್ಳುವಂತಹ ಸಮಾಜವಾದಿಗಳು ಬಹಳ ಇದ್ದಾರೆ, ಆದ್ರೆ ನಿಜ ಬದುಕಿನಲ್ಲಿ ಆ ರೀತಿ ಬದುಕ್ತಾ ಇದ್ದಾರೆ ಚನ್ನಬಸವಣ್ಣನವರು ಅನ್ನೋ ಕಾರಣಕ್ಕಾಗಿ ಅವರನ್ನು ನಾವು ಗೌರವಿಸಬೇಕಾಗ್ತದೆ. ಬಳ್ಳಾರಿ